ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀರು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿ ಮಧ್ಯಯುಗನ ಭಾರತ ಇತಿಹಾಸ ಅಂತ ನೋಡ್ತಾ ಹೋಗ್ತೀವಿ. ಈ ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಮೊದಲನೇದಾಗಿ ಅರಬ್ಬರ ಆಗಮನ ಅಂತ ನೋಡ್ತಾ ಹೋಗ್ತೀವಿ. ಈ ಅರಬ್ಬರ ಆಗಮನ ಏನಿದೆಯಲ್ಲ, ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಂತ ನೋಡ್ತಾ ಹೋಗ್ತೀವಿ. ಏನಂತಂದರೆ, ಈ ಮಧ್ಯಯುಗನ ಭಾರತ ಇತಿಹಾಸ ಆರಂಭವಾಗದೆ ಈ ಅರಬ್ಬರ ಒಂದು ಆಗಮನದಿಂದ. ಈ ಮಧ್ಯಯುಗನ ಇತಿಹಾಸದಲ್ಲಿ ಅರಬ್ಬರ ಆಗಮನ ಆಗ್ತಾರಲ್ಲ, ಇದೊಂದು ಆಕಸ್ಮಿಕವಾಗಿ ನಡೆರ್ತಕ್ಕಂಥ ಘಟನೆ. ಇವರು ಅರಬ್ಬರ ಮೂಲ ನೆಲೆ ಅಂತಂದರೆ ಇರಾಕ್. ಈ ಇರಾಕ್ನ ಒಬ್ಬ ದೊರೆ ಯಾರಪ್ಪ ಅಂತಂದರೆ ಅಜ್ಜಾಜ. ಈ ಅಜ್ಜಾಜ ಒಬ್ಬ ಶ್ರೇಷ್ಠ ರಾಜ. ಈತ ಏನು ಮಾಡಿದ ಅಂತಂದರೆ, ಭಾರತ ಜೊತೆಗೆ ಅಷ್ಟೇ ಅಲ್ಲದೆ ವ್ಯಾಪಾರ ಸಂಬಂಧ ಅಲ್ಲದೆ ಈತ ಸಿಲೋನೊಂದಿಗೆ ಕೂಡ ವ್ಯಾಪಾರ ಸಂಬಂಧ ಮಾಡ್ತಿದ್ದ. ಅವ್ರು ಏನು ಮಾಡ್ತಿದ್ದ ಅಂದರೆ, ಈ ಅಜ್ಜಾಜ್ ಏನು ಮಾಡ್ತಿದ್ದ ಅಂದರೆ, ವಿವಿಧ ರಾಷ್ಟ್ರಗಳಲ್ಲಿ ತನ್ನ ವ್ಯಾಪಾರವನ್ನು ಸದೃಢವಾಗಿ ಮಾಡಿಕೊಂಡಿದ್ದ. ಈ ಅಜ್ಜಾಜ ಅದೇ ರೀತಿಯಾಗಿ ಏನು ಮಾಡ್ತಾ, ಎಲ್ಲ ರಾಷ್ಟ್ರಗಳಿಗೆ ತನ್ನ ಹಡಗಳನ್ನು ಕೊಟ್ಟು ವ್ಯಾಪಾರ ಮಾಡಿರ್ತಕ್ಕಂಥ ವಜ್ರ ವೈಡೂರ್ಯ ಬಂಗಾರಗಳನ್ನು ತೆಗೆದುಕೊಳ್ಳಲು ಆತನ ಒಂದು ಆದೇಶ ಆಗಿತ್ತು. ಅಂಥ ಒಂದು ಆದೇಶ ಕೂಡ ಭಾರತ ಮೇಲೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಂತಂದರೆ, ಈ ಭಾರತದಲ್ಲಿರ್ತಕ್ಕಂಥ ಕೆಲವು ವರ್ತಕರು ಕೆಲವು ಸಂಪತ್ಭರಿತವಾದ ನಗರದ ಮೇಲೆ ದಾಳಿ ಮಾಡಿ ಭಾರತ ಕಲಿತಕ್ಕಂಥ ಕೆಲವು ಸಂಪತ್ತನ್ನು ಭಾರತದಿಂದ ತೆಗೆದುಕೊಂಡು ಇರಾಕ್ ಅಂತ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕರಾಚಿಯಲ್ಲಿ ಕೆಲವು ಹಡಗುಗಳು ಕಳ್ಳತನ ಆಗಿಬಿಡ್ತವೆ. ಯಾರ ಹಡಗುಗಳು ಅಂತಂದರೆ ಈ ಅಜ್ಜಾಜನ ಹಡಗುಗಳು. ಭಾರತಕ್ಕೆ ವ್ಯಾಪಾರ ಮಾಡಿಕೊಂಡು ವಾಪಸ್ ಹೋಗತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅರಬ್ಗೆ. ಈ ಕರಾಚಿ ಒಂದು ಪ್ರದೇಶದಲ್ಲಿ ಈ ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾರೆ, ಅವರ ಹಡಗುಗಳನ್ನ ಕಳು ಮಾಡಿಬಿಡ್ತಾರೆ. ಕಳ್ಳತನ ಆದ ಕಾರಣಕ್ಕಾಗಿ ಏನು ಮಾಡ್ತಾನೆ ಅಂತಂದರೆ, ಅಜ್ಜಾಜ ಒಂದು ಪತ್ರ ಬರೀತಾನೆ. ಯಾರಿಗೆ ಪತ್ರ ಬರೀತಾನೆ? ಭಾರತದಲ್ಲಿರ್ತಕ್ಕಂಥ ಸಿಂಧ್ ಪ್ರಾಂತ್ಯ, ದೇವಲ್ ಏನು ಸಿಂಧ್ ಪ್ರಾಂತ್ಯದ ಒಂದು ನಗರ ಇದೆಯಲ್ಲ, ಈ ದೇವಲ್ ಪ್ರದೇಶದ ಒಬ್ಬ ಸಿಂಧ್ ಪ್ರಾಂತ್ಯದ ಒಬ್ಬ ರಾಜನೇ ಪತ್ರ ಬರ್ತಾನೆ. ಈ ಸಿಂಧ್ ಪ್ರಾಂತ್ಯವನ್ನು ಆಳ್ತಾರೆ ಯಾರು ಅಂತಂದರೆ ಈ ದಾಯಿರ ಅಂತ ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂದರೆ ಈ ದಾಯಿರ. ಈ ದಾಯಿರ ಸಿಂಧ್ ಪ್ರಾಂತ್ಯದ ಒಬ್ಬ ರಾಜ ಇವ. ಈಗ ಅವ ಏನು ಮಾಡ್ತಂತಂದರೆ, ಕರಾಚಿಯಲ್ಲಿ ಯಾರು ರಾಜರಿದ್ದಾರೆ ಅವ್ರಿಗೆ ಅಂತೇಳಿ ಅವ್ರಿಗೆ ಪತ್ರ ಬರಿಬೇಕಂತೇಳಿ ಅಜ್ಜಾಜ್ ಏನು ಮಾಡ್ತಾನೆ ಅಂತಂದರೆ ಒಂದು ಪತ್ರ ಬರಿತಾನೆ. ಯಾಕೆ ಪತ್ರ ಬರಿತಾನೆ ಅಂತಂದರೆ, ಆ ಅಜ್ಜಾಜ ಹಡಗು ಕಳುವಾದ ಒಂದು 2-3 ದಿನ ವೇಟ್ ಮಾಡ್ದೆ. ಇವತ್ತು ಬರಲಿಲ್ಲ, ನಾಳೆ ಬರಲಿಲ್ಲ. ಅಜ್ಜಾಜನ ಗಾಬರಿ ಆಯಿತು. ಏನಪ್ಪ ಹಡಗುಗಳು ಏನದು ಏನಿಲ್ಲ, ಬಂಗಾರ ಇತ್ತು ಅಂತ ಸಂಪದ್ಭರಿತವಾದ ಎಲ್ಲ ವಸ್ತುಗಳಿದ್ದಾಗ ಇಲ್ಲೋದು ಅಂತೇಳಿ ಒಂದು ಭಯಗೊಂಡು ಏನು ಮಾಡ್ತಾನೆ ಅಂತಂದರೆ ಪತ್ರ ಬರಿತಾನೆ. ಯಾರಿಗೆ ಪತ್ರ ಬರ್ತಾನೆ ಅಂದರೆ ಸಿಂಧ್ ಪ್ರಾಂತ್ಯ ಒಬ್ಬ ರಾಜನೇ ಪತ್ರ ಬರಿತಾನೆ. ಅವಾಗ ಸಿಂಧ್ ಪ್ರಾಂತ್ಯದ ಆಳ್ತಕ್ಕಂಥ ರಾಜ ದಾಯಿರ. ಈ ದಾಯಿರ ಏನು ಮಾಡ್ತಾನೆ ಅಂತಂದರೆ ಆ ಅಜ್ಜಾಜನ ಮತ್ತೆ ಮರಳಿ ಪತ್ರ ಬರ್ತಾನೆ. ಹೇ ಹುಚ್ಚ, ನನ್ನ ಯಾಕೆ ಕೇಳ್ತೀನಿ ನೀನು ಕಳು ಮಾಡಿ ಅಂತೇಳಿ, ನಾನು ಯಾಕೆ ತೆಗೆದುಕೊಳ್ಳಿ ನಿಮ್ಮ ಹಡಗುಗಳನ್ನ ಅಂತೇಳಿ ನಕಾರಾತ್ಮಕ ಒಂದು ಪತ್ರ ವಾಪಸ್ ದಾಯಿರ ಬರೆದು ಬಿಡ್ತಾನೆ. ಇಂಥ ಸಂದರ್ಭದಲ್ಲಿ ಅಜ್ಜಾಜ್ ಏನು ಮಾಡ್ತಾನೆ, ಕೋಪಗೊಂಡು ಅಜ್ಜಾಜ್ ಏನು ಮಾಡ್ತಾನಂತಂದರೆ ಆ ಪತ್ರ ಏನು ಬರೆದಿರ್ತಾನಲ್ಲ ಅದು ಕೋಪಗೊಂಡು ಏನು ಮಾಡ್ತಂತಂದರೆ, ಸಿಟ್ಟಾದ ಅಜ್ಜಾಜ್ ಏನು ಮಾಡ್ತಂದರೆ ಕ್ರಿಸ್ತ ಶಕ 711ರಲ್ಲಿ ತನ್ನ ಸೇನಾಪತಿಯಾಗಿರ್ತಕ್ಕಂಥ ಉಬೈದುಲ್ಲಾ ಖಾನ್ನ ಕಳಿಸಿಕೊಟ್ಬಿಡ್ತಾನ. ಈ ಉಬೈದುಲ್ಲಾ ಖಾನ್ನ ಕಳಿಸಿಕೊಟ್ಟಾಗ ಈ ಉಬೈದುಲ್ಲಾ ಖಾನ್ ಹೇಳೋದು ದಾಯರ ಕೈಯಲ್ಲಿ ಸೋತು ಹೋಗ್ತಿದ್ದು. ಕ್ರಿಸ್ತ ಶಕ 711ರಲ್ಲಿ ಈ ದಾಯರ್ನ ಕೈಯಲ್ಲಿ ಸೋತು ಹೋಗ್ತದೆ. ಇಂಥ ಸಂದರ್ಭದಲ್ಲಿ ಇವರು ಸಾಮಾನ್ಯರಲ್ಲ, ಇವ್ರಿಗೆ ಒಬ್ಬ ಬಲಿಷ್ಠ ರಾಜನನ್ನು, ಒಬ್ಬ ಬಲಿಷ್ಠ ಸೇನಾಧಿಪತಿನ ಕಳಿಸ್ಕೊಳ್ಬೇಕಂತೇಳಿ ಮೊದಲದಾಗಿ ಯಾರನ್ನ ಕಳಿಸ್ಕೊಡ್ತಾನೆ ಅಂತಂದರೆ ಮೊಹಮ್ಮದ್ ಬಿನ್ ಕಾಸಿಮ್ನ ಕಳಿಸ್ಕೊಟ್ಬಿಡ್ತಾನೆ. ಯಾರಂತಂದರೆ ಅಜ್ಜಾಜ್ ಏನು ಮಾಡ್ತಾನೆ, ಉಬೈದುಲ್ಲಾ ಖಾನ್ ಏನು ಸೋತ್ನಲ್ಲ ಅಂಥ ಸಂದರ್ಭದಲ್ಲಿ ಭಾರತ ರಾಜ್ಯ ಒಬ್ಬ ಸಾಮಾನ್ಯ ರಾಜ ಅಲ್ಲ, ಅವ್ನಿಗೆ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು, ಅವನಿಂದ ಹಡಗಳನ್ನು ತೆಗೆದುಕೊಂಡು ಬರ್ಬೇಕಂತೇಳಿ ಕ್ರಿಸ್ತ ಶಕ 712ರಲ್ಲಿ ಈ ಲಾಹೋರ್ ಏನಿದೆಯಲ್ಲ, ಈ ರಾವೂರ್ ಕದನದಲ್ಲಿ ಯಾರು ಬರ್ತಾನೆ, ಮೊಹಮ್ಮದ್ ಬಿನ್ ಕಾಸಿಮ್ ಬರ್ತಾನೆ. ಯಾರಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ಕಾಸಿಮ್ ಬರ್ತಾನೆ. ಇದನ್ನು ರಾವೂರ್ ಕದನ ಅಂತ ಕರಿತೀವಿ. ಯಾಕಂತಂದರೆ ರಾವೂರ್ ಪ್ರದೇಶದಲ್ಲಿ ನಡೆದ ಒಂದು ಘಟನೆ ಇದು. ಈ ಅಜ್ಜಾಜ್ ಏನು ಮಾಡ್ತಕ್ಕಂಥ ಅವನ ಸೇನಾಧಿಪತಿ ಆಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ಕಾಸಿಮ್ ಕಳಿಸ್ಬಿಡ್ತಾನೆ. ಈ ಮೊಹಮ್ಮದ್ ಬಿನ್ ಕಾಸಿಮ್ ಕಳಿಸಿದಾಗ ಈ ಮೊಹಮ್ಮದ್ ಬಿನ್ ಕಾಸಿಮ್ ಮಧ್ಯೆ ಮತ್ತು ದಾಯಿರ್ ಮಧ್ಯೆ ಕ್ರಿಸ್ತ ಶಕ 712ರಲ್ಲಿ ಒಂದು ಕದನ ಆಗ್ತದೆ. ಯಾವುದಂದರೆ ಅದನ್ನೇ ರಾವೂರ್ ಕದನ ಅಂತ ಕರಿತೀವಿ ಹೋಗ್ತೀವಿ. ಏನಪ್ಪ ಅಂತಂದರೆ ರಾವೂರ್ ಕದನ ಅಂತ ಕರಿತಾ ಹೋಗ್ತೀವಿ. ಈ ರಾವೂರ್ ಕದನದಲ್ಲಿ ನಡ್ತಕ್ಕಂಥ ಸಂದರ್ಭದಲ್ಲಿ ಈ ರಾವೂರ್ ಕದನ ಏನಿದೆಯಲ್ಲ, ಇದೊಂದು ಮೊದಲ ಕದನ ಆಯ್ತು. ಇವ್ರಿಗೆ ಬಲಿಷ್ಠ ಒಂದು ಕದನ ಆಯಿತು. ಈ ಕದನದಲ್ಲಿ ದಾಯರ್ ಸೋತೋದ. ಯಾಕಂತಂದರೆ ಮೊಹಮ್ಮದ್ ಬಿನ್ ಕಾಸಿಮ್ ಬಲಿಷ್ಠ ರಾಜ, ಒಬ್ಬ ಶ್ರೇಷ್ಠ ರಾಜ. ಯಾಕಂತಂದರೆ ಆಲ್ರೆಡಿ ಗೊತ್ತಿತ್ತು, ಒಂದು ಸಲ ಪತ್ರ ಬರೆದು ಅವಮಾನ ಮಾಡ್ಕೊಂಡ್ವಿ, ಉಬೈದುಲ್ಲಾ ಖಾನ್ ಕಳಿಸಿದ್ದು ಅದನ್ನು ಅವಮಾನ ಆಯಿತು. ಅದಕ್ಕಾಗಿ ಈ ಮೊಹಮ್ಮದ್ ಬಿನ್ ಕಾಸಿಮ್ ಇದೆಲ್ಲ ಹೇಗಾದ್ರೂ ಮಾಡಿ ಸೋಲಿಸ್ಬೇಕಂತೇಳಿ ಭಾರತಕ್ಕೆ ಬಂದಿದ್ದ. ಅವಾಗ ಏನು ಮಾಡ್ದ, ಅದೇ ರೀತಿಯಾಗಿ ಮೊಹಮ್ಮದ್ ಬಿನ್ ಕಾಸಿಮ ಕ್ರಿಸ್ತ ಶಕ 712ರಲ್ಲಿ ರಾವೂರ್ ಕದನದಲ್ಲಿ ಈ ದಾಯಿರ್ನ ಸೋಲಿಸ್ಬಿಟ್ಟ. ಈ ದಾಯಿರ್ನ ಸೋಲಿಸಕ್ಕಂಥ ಈ ದಾಯಿರ್ನ ಸೋತಂಥ ಸಂದರ್ಭದಲ್ಲಿ ಸತ್ತೋಗ್ಬಿಟ್ಟ ದಾಯಿರ. ಅಂಥ ಸಂದರ್ಭದಲ್ಲಿ ಅವನ ಹೆಂಡತಿಯಾಗಿರ್ತಕ್ಕಂಥ ಪಾಣಿನಿ ದೇವಿ, ಯಾರಪ್ಪ ಅಂದರೆ ಪಾಣಿನಿ ದೇವಿ. ಈ ಪಾಣಿನಿ ದೇವಿ ಏನು ಮಾಡ್ತಂತಂದರೆ ತನ್ನ ಗಂಡ ಸತ್ತ ಚಿಂತೆ ಸುದ್ದಿ ಕೇಳಿ ಬೆಂಕಿಯಲ್ಲಿ ಬಿದ್ದು ಸತ್ತೋಗ್ಬಿಟ್ಲು. ಯಾರಂತಂದರೆ ಈ ಪಾಣಿನಿ ದೇವಿ.
ಈ ಪಾಣಿನ ದೇವಿ ಸತ್ತಾಗ ಆತನಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಯಾರಂತಂದ್ರೆ ದಾಯರಿಗೆ ಇಬ್ಬರು ಮಕ್ಕಳು, ಒಂದು ಸೂರ್ಯದೇವಿ, ಒಂದು ಇನ್ನೊಂದು ಪರಿಮಳ ದೇವಿ. ಇಲ್ಲಿದ್ದಾರೆ ನೋಡಿ ಅವ್ರು ಯಾರಪ್ಪ ಅಂದರೆ, ಇಲ್ಲಿದ್ದಾರೆ ನೋಡಿ, ಒಂದು ಸೂರ್ಯದೇವಿ ಮತ್ತು ಪರಿಮಳ ದೇವಿ. ಇವರಿಬ್ಬರ ಏನು ಮಾಡ್ತಾನೆ ಮೊಹಮ್ಮದ್ ಬಿನ್ ಕಾಸಿಮ್ ಏನು ಮಾಡ್ತಾನಂತಂದ್ರೆ ತೆಗೆದುಕೊಂಡು ಹಡಗಳು ಅಷ್ಟೇ ಅಲ್ಲದೆ ಇವರಿಬ್ಬರು ಮಹಿಳೆಯರನ್ನು ತೆಗೆದುಕೊಂಡು ಏನು ಮಾಡ್ತಾನಂತಂದ್ರೆ ಇರಾಕ್ ಹೋಗ್ತಾನೆ. ಇರಾಕ್ ಹೋಗಿ ಅಜ್ಜಜ್ಜನಿಗೆ ಒಪ್ಪಿಸ್ತಾನೆ. ಆದರೆ ಅಜ್ಜಜ್ಜು ಒಪ್ಪಿದ ತಕ್ಷಣ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಯಾರಪ್ಪ ಅಂದರೆ ಈ ಸೂರ್ಯದೇವಿ ಮತ್ತು ಪರಿಮಳ ದೇವಿ ಇವರು ಇಬ್ಬರು ಕುತಂತ್ರ ವ್ಯಕ್ತಿಗಳು. ಯಾಕಂತಂದರೆ ಇವ್ರು ಹೇಳ್ತಾರೆ, ಸೂರ್ಯದೇವಿ ಮತ್ತು ಪರಿಮಳ ದೇವಿ ಇಬ್ಬರು ತೆಗೆದುಕೊಂಡು ಹೋಗಿ ಅಜ್ಜಜ್ಜನಿಗೆ ಕೊಟ್ಟಾಗ ಅಜ್ಜಜ್ಜನ ಮುಂದೆ ಏನು ಹೇಳ್ತಾರೆ ಗೊತ್ತಾ, ಅರಮನೆಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಅದೇ ಹೆಣ್ಣು ಮಕ್ಕಳು ಕುತಂತ್ರದಿಂದ ಮೊಹಮ್ಮದ್ ಬಿನ್ ಕಾಸಿಮ್ನನ್ನು ಸೋಲಿಸಿಬಿಡ್ತಾರೆ, ಸಾಯಿಸಿಬಿಡ್ತಾರೆ. ಬರೀ ಸೋಲಿಸೋದಷ್ಟೇ ಅಲ್ಲ, ಏನಂತ ಹೇಳ್ತಾರೆ ಗೊತ್ತಾ, ಅಯ್ಯೋ ರಾಜ, ಏ ಅಜ್ಜಜ್ಜ, ನೀ ಏನು ಮೊಹಮ್ಮದ್ ಬಿನ್ ಕಾಸಿಮ್ನ ಭಾರತ ಕಳಿಸಿಯಲ್ಲ, ಈ ಮೊಹಮ್ಮದ್ ಬಿನ್ ಭಾರತ ಕಳಿಸಿಯಲ್ಲ, ಭಾರತ ಕಳಿಸಿರ್ತಕ್ಕಂಥ ಮೊಹಮ್ಮದ್ ಬಿನ್ ಕಾಸಿಮ್ ಏನು ಮಾಡ್ಯಾನ ಗೊತ್ತಾ, ತಪ್ಪು ಮಾಡಿದಾನ. ಏನು ಮಾಡಿದಾನ ಅಂತಂದರೆ ನಮ್ಮನ್ನು ಇಬ್ಬರನ್ನ ಅತ್ಯಾಚಾರ ಮಾಡಿದಾನ. ಅತ್ಯಾಚಾರ ಮಾಡಿ ನಿಮಗೆ ನಂತರ ನಿಮ್ಮ ಹತ್ರ ಕಳಿಸಿಕೊಟ್ಟನವ. ನೋಡಿ ನಿಮ್ಮ ರಾಜ ಎಷ್ಟು ಬೇಜವಾಬ್ದಾರಿ. ಅಜ್ಜನಿಗೆ ಹೇಳಿದ್ರು, ಸೂರ್ಯದೇವಿ ಮತ್ತು ಪರಿಮಳ ದೇವಿ ಏನು ಮೊಹಮ್ಮದ್ ಬಿನ್ ಕಾಸಿಮ್ ಅದನ್ನಲ್ಲ, ನಮ್ಮನ್ನು ಅನುಭವಿಸಿ ಲಾಸ್ಟ್ದಾಗಿ ನಿಮ್ಮ ಹತ್ರ ಕಳಿಸಿಕೊಟ್ಟನ ಅಂತೇಳಿ ಹೇಳಿದಾಗ ಅಜ್ಜ ತುಂಬ ದುಃಖಿತನಾಗ್ತಾನ. ಮೊಹಮ್ಮದ್ ಬಿನ್ ಕಾಸಿಮ್ ಮೇಲೆ ತುಂಬ ತುಂಬ ಅಸಹ್ಯ ವ್ಯಕ್ತಪಡಿಸ್ತಾನ. ಆಗ ಅಜ್ಜನಿಗೆ ಕಾಣಿಕೆ ಕೊಟ್ಟು ಇಷ್ಟೆಲ್ಲ ಮಾಡಿದ್ನಲ್ಲಪ್ಪ ಹೆಂಗಂತ ಹೇಳಿದಾಗ ಅವಾಗ ಅಜ್ಜ ಏನು ಮಾಡ್ತಾನೆ ಗೊತ್ತಾ, ಈ ಅಜ್ಜ ಏನು ಮಾಡೋದು, ಮೊಹಮ್ಮದ್ ಬಿನ್ ಕಾಸಿಮ್ ಪತ್ರ ಬರಿತಾನೆ. ಏನಂತ ಪತ್ರ ಬರಿತಾನ, ನೀನು ಏನು ಮಾಡಬೇಕು, ನೀನು ಅಲ್ಲಿಂದ ಎಲ್ಲಿದೆಯಾ, ಅಲ್ಲಿ ಸದ್ದು ಪ್ರಸ್ತುತ ಎಲ್ಲಿದೆಯಲ್ಲ ಅಲ್ಲಿಂದ ನಿನ್ನ ದೇಹದ ತುಂಡು ತುಂಡಾಗಿ ಒಂದು ಚರ್ಮದ ಚೀಲ ಇಲ್ಲಿ ಬರ್ಬೇಕಂತೇಳಿ ಪತ್ರ ಬರಿತಾನೆ. ಅಜ್ಜ ಮೊಹಮ್ಮದ್ ಬಿನ್ ಕಾಸಿಮ್ ಪತ್ರ ಬರಿತಾನೆ. ಮೊಹಮ್ಮದ್ ಬಿನ್ ಕಾಸಿಮ್ ಹುಚ್ಚಿಡಿದು ಬಿಡ್ತದಕ್ಕೆ ಪಾಪ. ಯಾಕಂತಂದರೆ ಏನಪ್ಪ, ನಾನು ಭಾರತಕ್ಕೆ ಹೋಗಿ ದಾಯರನ್ನು ಕೊಲೆ ಮಾಡಿ ಅವ್ರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಸೋಲಿಸಿ ಆ ಸಾಮ್ರಾಜ್ಯದ ಕೆಲವು ವಸ್ತು ವಜ್ರ ವೈಡ್ಯರ ಬಂಗಾರಗಳನ್ನು ತೆಗೆದುಕೊಂಡು ಬಂದಲ್ದೆ ಅವರಿಬ್ಬರು ಮಹಿಳೆಯರು ಒಯ್ದು ಕೊಟ್ಟರು ಕೂಡ ಮೊಹಮ್ಮದ್ ಬಿನ್ ಯಾರಪ್ಪ ಅಜ್ಜ ನನ್ನನ್ನೇ ನೀನು ಈ ಥರ ಮಾಡಿ ಅಂತೇಳಿ ಅಸಹ್ಯ ಪಡ್ತಾನಲ್ಲ, ನನ್ನ ಮೇಲೆ ತಪ್ಪುಗಳು ನೋಡ್ತಾನೆ. ಇಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ನಿಗೆ ಏನು ಮಾಡ್ಬೇಕಂತೇಳಿ ದಿಕ್ಕೆ ತೋಚಂತಾಗ್ಬಿಡುತ್ತೆ. ಯಾಕಂತಂದರೆ ಅಜ್ಜನಿಗೆ ಅಷ್ಟೆಲ್ಲ ಕಾಣಿಕೆ ಕೊಟ್ಟು ಭಾರತವನ್ನು ಹೋದೆ, ಅಲ್ಲಿ ಯುದ್ಧ ಮಾಡಿದೆ, ದಾಯರನ್ನು ಸೋಲಿಸಿದೆ, ಸಾಮ್ರಾಜ್ಯವನ್ನು ಗೆದ್ದೆ, ಸಾಮ್ರಾಜ್ಯ ಸಂಪತ್ತನ್ನು ಎಲ್ಲ ತೆಗೆದುಕೊಂಡು ಬಂದ ರಾಜನಿಗೆ ಕೊಟ್ಟೆ. ಅಷ್ಟಾದರೂ ಕೂಡ ನಾನು ಮೋಸ ಮಾಡಿದೆ ಅಂತೇಳಿ ನನಗೆ ಒಂದು ಈ ಥರ ಪತ್ರ ಬರೀತಾನಲ್ಲ. ಅವಾಗ ಈ ರಾಜನ ಒಂದು ಪತ್ರವನ್ನು ನಿರಾಕರಿಸುವಂತಿರಲಿಲ್ಲ. ಏನು ಮಾಡ್ತಾನಂತಂದರೆ, ಏನು ಅಜ್ಜದ ಪತ್ರ ಬರೆದಿದ್ದಲ್ಲ ಆ ಪತ್ರಕ್ಕೆ ಅನುಗುಣವಾಗಿ ಏನು ಮಾಡ್ತಾನಂತಂದರೆ ಮೊಹಮ್ಮದ್ ಬಿನ್ ಕಾಸಿಮ ಈ ಚರ್ಮದ ಚೀಲೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಉಸಿರುಗಟ್ಟಿ ಸತ್ತು ಹೋಗ್ಬಿಡ್ತು. ಏನಪ್ಪ ಅಂತಂದರೆ ಎಲ್ಲಿದ್ದಲ್ಲ ಆ ಪ್ರದೇಶದಿಂದ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ ಸತ್ತು ಹೋಗ್ಬಿಡ್ತು. ಸತ್ತೋಗಿ ಆ ನಂತರ ರಾಜರಿಗೆ ಬಂದ ದೇಹ ಮುಟ್ಟಿದ ತಕ್ಷಣ ಪರಿಮಳ ದೇವಿ, ಸೂರ್ಯದೇವಿ ನಕ್ಕತ್ತ ಜಿಗದಾಡ್ಕೊತಾ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಯ್ಯಯ್ಯೋ ಅಜ್ಜ, ನೀನು ಭಾರತ ಕಳಿಸಿ ಒಬ್ಬ ರಾಜನನ್ನು ಕಳಿಸಿ ನಮ್ಮ ಸಾಮ್ರಾಜ್ಯವನ್ನು ಸಂಪೂರ್ಣ ನಾಶ ಮಾಡಿರ್ಬೋದು, ನಮ್ಮ ತಂದೆಯನ್ನು ಸೋಲಿಸಿ ಸಾಯಿಸಿರ್ಬೋದು, ನಮ್ಮ ತಾಯಿಯನ್ನು ಸೋಲಿಸಿ ಸಾಯಿಸಿರ್ಬೋದು. ನಾವು ಯುದ್ಧವನ್ನ ಮಾಡದೆ ನಿನ್ನ ಸೇನಾಧಿಪತಿಯನ್ನು ಕೊಂದ್ಬಿಟ್ವಿ. ನಾವು ಹೇಳಿದ್ದು ಸುಳ್ಳು ಕಟ್ಟುಕತೆ ಅಂತೇಳಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಅಜ್ಜನಿಗೆ ತುಂಬ ದುಃಖಿತನಾದ. ಯಾಕಂತಂದರೆ ಒಬ್ಬ ಶ್ರೇಷ್ಠ ಸೇನಾಧಿಪತಿ ಅಷ್ಟೇ ಅಲ್ಲದೆ ಒಬ್ಬ ಶ್ರೇಷ್ಠ ರಾಜರ ಥರ ಆಳ್ಕೆ ಮಾಡ್ತಾ ಇದ್ದ. ಅಜ್ಜನ ಒಂದು ಮಾತು ಕೂಡ ಮೀರ್ತಾ ಇರಲಿಲ್ಲ ಮೊಹಮ್ಮದ್ ಬಿನ್ ಕಾಸಿಮ್. ಅಷ್ಟೊಂದು ನಿಷ್ಠಾವಂತ ವ್ಯಕ್ತಿಯಾಗಿದ್ದ. ಅಯ್ಯಯ್ಯೋ ತಪ್ಪು ಮಾಡಿದ್ಬಿಟ್ಟಲ್ಲ ಅಂತೇಳಿ ಬಿದ್ದು ಅದ್ದಾಡಿ ಹಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಯಾರೋ ಅಜ್ಜ. ಅವಾಗ ಅಜ್ಜನ ತುಂಬ ಸಿಟ್ಟು ಬಂದ್ಬಿಡ್ತು. ನನಗೆ ಇವ್ರಿಗೆ ಮೋಸ ಮಾಡಿದಾರಲ್ಲ, ನಾನೇನಾದರೂ ಮಾಡಬೇಕು, ಈ ಸೂರ್ಯದೇವಿ ಮತ್ತು ಪರಿಮಳ ದೇವಿಗೆ ಏನಾದರೂ ಮಾಡಬೇಕು ಅಂತೇಳಿ ಏನು ಮಾಡ್ತಾನೆ ಗೊತ್ತಾ, ಕುದುರೆಯ ಕಾಲಿಗೆ ಸೂರ್ಯದೇವಿ ಮತ್ತು ಪರಿಮಳ ದೇವಿ ಇಬ್ಬರ ಕಾಲನ್ನು ಕಟ್ಟಿ ಸುಮಾರು ಕಿಲೋಮೀಟರ್ಗಳ ಕಾಲ ಸೂರ್ಯದೇವಿ ಮತ್ತು ಪರಿಮಳ ದೇವಿಗೆ ಕುದುರೆಗಳ ಮುಖಾಂತರ ಕಟ್ಟಿ ಏರಿಸಿ ಸಾಯಿಸಿಬಿಡ್ತಾನ ನೋಡಿ. ಯಾಕಂತಂದರೆ ಒಬ್ಬ ಶ್ರೇಷ್ಠ ರಾಜ ಯುದ್ಧ ಮಾಡಿ ಸಾಮ್ರಾಜ್ಯವನ್ನು ಗೆದ್ದು ಅವ್ರಿಗೆ ಮಹಿಳೆ ತೆಗೆದುಕೊಂಡು ಬಂದುಕೊಟ್ಟ. ಆದರೆ ಇವ್ರು ನೋಡ್ರಿ ಕುತಂತ್ರದಿಂದ ಮಹಿಳೆ ಯಾವ ಯುದ್ಧನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಬರೀ ಒಂದು ಮಾತಿನ ಮುಖಾಂತರ ಒಬ್ಬ ಸೇನಾಧಿಪತಿಯನ್ನು ಸಾಯಿಸಿಬಿಟ್ರು. ಅದಕ್ಕೆ ಹೇಳಿದ್ನಲ್ಲ, ಜಗತ್ತಿನಲ್ಲಿ ನಾವು ಸೋತಿದ್ದು ಬೇರೆ ಯಾರಿಂದಲ್ಲ, ಜಗತ್ತಿನಲ್ಲಿ ಅವಮಾನಕ್ಕೊಳಗಾಗಿದ್ದು ಬೇರೆಯವರಿಂದಲ್ಲ,
ಜಗತ್ತಿನಲ್ಲಿ ನಾವು ಸೋತಿದ್ದು, ನಾವು ಅವಮಾನಕ್ಕೊಳಗಾಗಿದ್ದು ನಮ್ಮವರಿಂದಲೇ ಅಂತೇಳಿ ಈ ಪಾಠ ತೋರಿಸ್ಕೊಡ್ತಾ ಹೋಗ್ತದೆ. ಶತ್ರುಗಳು ನಮ್ಮನ್ನು ನಾಶ ಮಾಡಿಸಲು ಸಾಧ್ಯವಿಲ್ಲ. ನಮ್ಮ ಅಕ್ಕಪಕ್ಕ ಯಾರಿರ್ತಾರಲ್ಲ ನಮ್ಮನ್ನು ಸರ್ವನಾಶ ಮಾಡ್ತಾರೆ. ಇದು ಜಗದ ನಿಯಮದಂತೆ ವರ್ತನೆ ಮಾಡ್ತದೆ. ನೋಡಿ, ಪ್ರಪಂಚದ ಎಲ್ಲ ಘಟನೆಗಳು ನೋಡಿ, ಬೇರೆಯವರಿಂದ ಸೋತಿಲ್ಲ, ನಮ್ಮವರಿಂದ ನಾವು ಸೋತಿದ್ದೇವೆ. ಪಕ್ಕದಲ್ಲಿ ನಿಂತ್ಕೊಂಡು ಸಂತೋಷದಿಂದ ಮಾತಾಡ್ಕೊಂಡು ಒಬ್ಬ ರಾಜನನ್ನ ಯುದ್ಧನೇ ಮಾಡದೆ, ಯೋಚನೆ ಮಾಡದೆ ಪಕ್ಕದಲ್ಲಿ ನಿಂತ್ಕೊಂಡು ಸಾಯಿಸಿದ್ರಲ್ಲ. ಅದಕ್ಕೆ ಹೇಳಿದ್ದು ಜಗತ್ತು ತುಂಬಾ ವಿಶಾಲವಾಗಿದೆ. ಜಗತ್ತಿನಲ್ಲಿ ನಾವು ಕೂಡ ಅಷ್ಟೇ ಆಶ್ಚರ್ಯವಾಗಿ ಜೀವನ ನಡೆಸ್ತಾ ಇರ್ಬೇಕು. ಈ ಪಾಠ ಅದೇ ಹೇಳ್ಕೊಡ್ತದೆ. ನೋಡಿ, ಎಷ್ಟೋ ವರ್ಷಗಳ ಕಾಲ ಪ್ರಯಾಣ ಬೆಳೆಸಿದ್ರು ವ್ಯಾಪಾರಕ್ಕೋಸ್ಕರ, ವಜ್ರವೈಢೂರ್ಯಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ಬರೀ ಒಂದು ಯೋಚನೆಗಳ ಮುಖಾಂತರ, ಒಂದು ನಿಮಿಷದ ಯೋಚನೆಗಳ ಮುಖಾಂತರ ಯುದ್ಧವನ್ನ ಮಾಡದೆ ಒಂದು ಸಾಮ್ರಾಜ್ಯವನ್ನು ಗೆದ್ರು. ಯಾರಪ್ಪ ಅಂತಂದ್ರೆ ಈ ಸೂರ್ಯದೇವಿ ಮತ್ತು ಪರಿಮಳದೇವಿ. ನೋಡಿ, ಎಷ್ಟು ಅನಾಹುತ ಇದಾರಲ್ಲ. ಆದ್ರೆ ಆ ರಾಜನಿಗೆ ಗೊತ್ತಾಗ್ಲಿಲ್ಲ. ಅದಕ್ಕಾಗಿ ಈ ಪಾಠ ಏನ್ ಹೇಳ್ಕೊಂತಂದ್ರೆ ಯಾರನ್ನು ಹೇಗೆ ನಂಬೋದು ಅಂತೇಳಿ ಈ ಪಾಠದಲ್ಲಿ ತಿಳ್ತಾ ಹೋಗ್ತೀವಿ. ಇದ್ರ ವಿಶೇಷತೆ ನೋಡಿ, ಭಾರತ ಮೇಲೆ ದಾಳಿ ಮಾಡಿದ ಪ್ರಥಮ ಅರಬ್ಬರು ಯಾರಂತಂದ್ರೆ ಈ ಮೊಹಮ್ಮದ್ ಬಿನ್ ಕಾಸಿಮ. ಭಾರತ ಮೇಲೆ ದಾಳಿ ಮಾಡಿದ ಪ್ರಥಮ ಮುಸ್ಲಿಮರು ಯಾರಂತಂದ್ರೆ ಅರಬ್ಬರು. ಅರಬ್ಬರ ಆಗಮನದಿಂದ ಭಾರತದಲ್ಲಿ ನಾವು ಅಂಕಗಣಿತ ಕಲ್ತೀವಿ, ಬೀಜಗಣಿತವನ್ನ ಕಲ್ತೀವಿ. ಹೀಗೆ ಒಂದು ವಿಶೇಷತೆ ಈ ಪಾಠದಲ್ಲಿ ನೋಡ್ತಾ ಹೋದ್ವಿ. ಏನಂತಂದ್ರೆ ಈ ಅರಬ್ಬರಿಂದ ಎಷ್ಟೆಲ್ಲ ಅನಾಹುತಗಳಾದವು. ನೋಡಿ, ಯುದ್ಧನೇ ಮಾಡಲಿಲ್ಲ, ಒಂದು ಸಾಮ್ರಾಜ್ಯವನ್ನು ಗೆದ್ರು. ನೋಡ್ರಿ, ಪಾಣಿನಿ ದೇವಿ, ದಾಯಿರ್ನ ಹೆಂಡತಿ ಪಾಣಿನಿ ದೇವಿ ಗಂಡ ಸತ್ತ ಎಂಬ ಸುದ್ದಿ ಕೇಳಿ ಬೆಂಕಿಯ ಜೊತೆಯಲ್ಲಿ ಬಿದ್ದು ಸತ್ತೋದ್ಲು. ಪ್ರಾಚೀನ ಕಾಲದಲ್ಲಿ ಹಾಗೆ ಇತ್ತು. ಗಂಡ ಸತ್ತರೆ ಗಂಡನ ಜೊತೆಯಲ್ಲಿ ಬೆಂಕಿಯ ಜೊತೆಯಲ್ಲಿ ಬಿದ್ದು ಸಾಯುತ್ತ ಪದ್ಧತಿ. ಮುಂದೆ ನಮ್ಮದು ಜೀವನ ಇಲ್ಲ ಅನ್ಕೊಂಡು ನೋಡಿ, ಈಗ ಯಾರಾದ್ರೂ ಸಾಯ್ತಾರ? ನಾಲ್ಕು ಮದುವೆ ಮಾಡ್ಕೋತಾರ, ಹೌದಿಲ್ಲ? ಅದಕ್ಕೆ ಹೇಳೋದು ಹೆಂಗಿತ್ತಂದ್ರೆ, ಪ್ರಾಚೀನ ಕಾಲ ಜನರ ಜೀವನ ಮಟ್ಟ ಯಾಕೆ ಅಷ್ಟು ಚೆನ್ನಾಗಿತ್ತಂತಂದ್ರೆ ಅವ್ರ ಹತ್ರ ಹಂಗೆ ಮನೋಭಾವನೆ ಸ್ಟಾರ್ಟ್ ಆಗ್ತಾ ಇತ್ತು. ನೋಡ್ರಿ, ಸೂರ್ಯದೇವಿ ಪರಿಮಳದೇವಿ ತನ್ನ ಸಾಮ್ರಾಜ್ಯವನ್ನು ಸೋತ್ರು, ಅರಮನೆಯನ್ನು ಬಿಟ್ರು, ಬೇರೆ ದೇಶಕ್ಕೆ ಹೋದ್ರು ಕೂಡ ತಮ್ಮ ಆತ್ಮಸ್ಥೈರ್ಯ ಬಿಡ್ಲಿಲ್ಲ ಅವರು. ನಮ್ಮ ತಂದೆಯನ್ನು ಕೊಲೆ ಮಾಡಿದವರು ಇವರಾದ್ರೆ ಅವರನ್ನು ನಾವು ಹಾಗೆ ಕೊಲೆ ಮಾಡ್ಬೇಕಂತೇಳಿ ಸೂರ್ಯದೇವಿ ಮತ್ತು ಪರಿಮಳದೇವಿ ಬರೀ ಒಂದು ಯೋಚನೆಯಿಂದ ಸಾಯಿಸಿದ್ರಲ್ಲ. ಅಂತ ಒಂದು ದೇಶ ಭಾರತ. ಅಲೆಕ್ಸಾಂಡರ್, ಜಗತ್ತನ್ನು ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಭಾರತದಲ್ಲಿ ಪುರ ಎಂಬ ಮಹಿಳೆಯಿಂದ ಸೋತೋಗ್ತಾನೆ. ಜಗತ್ತು ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರು ನಾನೊಬ್ಬ ಸರ್ವಶ್ರೇಷ್ಠ ರಾಜ ಅಂತೇಳಿ ಸಾರದಿರ್ತಾನವ. ಭಾರತಕ್ಕೆ ಬಂದು ಪುರ ಎಂಬ ಮಳೆ ಹೆಂಗ್ ಕುಡಿತಾರ ಗೊತ್ತಾ? ಯುದ್ಧ ಹೆಂಗಾಗ್ತದೆ ಗೊತ್ತಾ? ಕೊಡ್ಲಿ, ಕುರ್ಪಿ, ಕಾರ್ ಪುಡಿಯಾಗಿ ಕುಡಿತಾರ ಯುದ್ಧದಲ್ಲಿ. ಪುರ ಮಹಿಳೆ ಸೋಲಿಸ್ಬಿಡ್ತಾಳ ಅಲೆಕ್ಸಾಂಡರ್ಗೆ. ನೋಡಿ, ಭಾರತ ಎಂತ ಒಂದು ಶ್ರೇಷ್ಠ ದೇಶ ಭಾರತ. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಶ್ರೇಷ್ಠ ವ್ಯಕ್ತಿಗಳೇ. ಜಗತ್ತು ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಬರೀ ಭಾರತದ ಒಂದು ಮಹಿಳೆಗೆ ಸೋತೋಗ್ತಾರಲ್ಲ. ಆದರೆ ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಸ್ವಾಮೀಜಿ ಹೇಳಿರ್ತಾನೆ, ಒಬ್ಬ ಋಷಿಮುನಿ ಅಲೆಕ್ಸಾಂಡರ್ಗೆ ಹೇಳ್ತಾನೆ, ಜಗತ್ತು ಗೆದ್ದಿಯಲ್ಲಪ್ಪ, ಭಾರತಕ್ಕೆ ಹೋಗಿ ಒಂದು ನದಿಯ ನೀರನ್ನು ಒಂದು ಲೋಟ ತೆಗೆದುಕೊಂಡು ಬಾ ಅಂತ ಹೇಳಿರ್ತಾನೆ. ಅಂತ ಸಂದರ್ಭದಲ್ಲಿ ಬಂದು ಸಿಗಬಿದ್ದು ಸತ್ತು ಹೋಯ್ತದ ಅಲೆಕ್ಸಾಂಡರ್. ಅಂತ ಒಂದು ನೀತಿ ಭಾರತ ದೇಶದಲ್ಲಿ ಅಳವಡಿಸಿಕೊಂಡಿರ್ತಿತ್ತು. ಹೀಗೆ ಮೊದಲದಾಗಿ ಈ ಮಧ್ಯಯುಗನ ಭಾರತ ದೇಶದಲ್ಲಿ ಅರಬ್ಬರ ಒಂದು ಆಗಮನ, ಒಂದು ದಾಳಿ ಆಕಸ್ಮಿಕವಾಗಿ ನಡೆದರೂ ಇನ್ನೊಂದು ಶ್ರೇಷ್ಠ ಒಂದು ಘಟನೆಯಾಗಿ ಹೊರಹೊಮ್ಮಿತು. ಈ ಪಾಠದ ಮೇಲೆ ಯಾವ ರೀತಿ ಕ್ವಶನ್ಸ್ ಅನ್ನು ಕೇಳ್ತಾ ಹೋಗ್ತಾನೆ. ಪ್ರಸ್ತುತ ನಮ್ಮ KPSC ಆಗಲಿ, PC ಆಗಲಿ, PS ಆಗಲಿ, KS ಆಗಲಿ, ಹೆಂಗೆ ಕ್ವಶನ್ಸ್ ತೆಗಿತಾನಂತೂ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಅಷ್ಟು ಅನಾಹುತ ಕ್ವಶನ್ಸ್ ಎಲ್ಲ ಫಾರ್ಮ್ ಮಾಡ್ತಾ ಇರ್ತಾರೆ ಈಗೆಲ್ಲ ಕರೆಂಟ್ ಅಫೇರ್ಸ್ ಮೇಲೆ ಸಂಬಂಧಪಟ್ಟಂತೆ. ಈ ಪ್ರಾಚೀನ ಭಾರತ ದೇಶದ ಮಧ್ಯಯುಗ ಸುಳ್ಳು ಓದ್ತೀವಿ, 2-3 ಮಾರ್ಕ್ಸ್ ತೆಗಿತಾ ಇರ್ತಾರೆ ಅಲ್ಲ. ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ಭಾರತಕ್ಕೆ ಭೇಟಿ ನೀಡಿದ ಪ್ರಥಮ ಅರಬ್ ನಾಯಕ ಯಾರು ಅಂತ ಹೇಳೋದು. ಏನಂತಂದರೆ ಭಾರತಕ್ಕೆ ಭೇಟಿ ನೀಡಿದ ಪ್ರಥಮ ಅರಬ್ ನಾಯಕ ಯಾರಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ಕಾಸಿಮ ಅಂತ ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂತಂದರೆ ಈ ಮೊಹಮ್ಮದ್ ಬಿನ್ ಕಾಸಿಮ. ಭಾರತಕ್ಕೆ ಭೇಟಿ ಸರ್ ಅಬೂದುಲ್ಲಾ ಖಾನ್ ಮಾಡಲ್ಲ, ಅದರ ಸಾಮಾನ್ಯ ದಾಳಿ ಮಾಡಿದ ಅಷ್ಟೇವ.
ಆದರೆ ಇದೊಂದು ರಾವೂರ್ ಕದನಲ್ಲಿ ಸೋತು ರಾಜನ ಸೋಲಿಸಿದ್ನಲ್ಲ, ಅದಕ್ಕೋಸ್ಕರ ಭಾರತಕ್ಕೆ ಭೇಟಿ ನೀಡಿದ ಪ್ರತಾಪ್ ಅರಬ್ ನಾಯಕ ಯಾರಂತಂದರೆ ಈ ಮೊಹಮ್ಮದ್ ಬಿನ್ ಕಾಸಿಮ. ರಾವೂರ್ ಕದನ್ ನಡೆದ ವರ್ಷ ಆಗಲೇ ಹೇಳಿದಾನೆ, ಕ್ರಿಸ್ತಶಕ 712. ರಾವೂರ್ ಕದನ ಯಾರ್ಯಾರ ಮಧ್ಯೆ ನಡೀತು ಅಂತ ಕ್ವಶನ್ಸ್ ಕೇಳ್ಬೋದು. ಯಾರ್ಯಾರ ಮಧ್ಯೆ ನಡೀತು? ಮೊಹಮ್ಮದ್ ಬಿನ್ ಕಾಸಿಮ್ ಮತ್ತು ದಾಯಿರ. ಇಲ್ಲಿ ದಾಯಿರ ಸತ್ತು ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ದಾಯರ್ನ ಹೆಂಡತಿಯಾಗಿರ್ತಕ್ಕಂಥ ಪಾಣಿನಿ ದೇವಿ ಕೂಡ ಏನು ಮಾಡ್ತಾನೆ, ಗಂಡ ಸತ್ತಂದ ಸುದ್ದಿ ಕೇಳಿ ಬೆಂಕಿಯ ಚ್ಯುತಿಯಲ್ಲಿ ಬಿದ್ದು ಸತ್ತು ಹೋಗ್ಬಿಟ್ಲು. ಇದು ರಾವೂರ್ ಕದನ ಅದೊಂದು ಶ್ರೇಷ್ಠ ಕದನವಾಗಿ ಹೊರಹೊಮ್ಮಿತು. ಅರಬ್ಬರ ಮೂಲ ನೆಲೆ ಯಾವುದು? ಅರಬ್ಬರ ಮೂಲ ನೆಲೆ ಅಂತಂದರೆ ಇರಾಕ. ಅರಬ್ಬರ ಮೂಲ ನೆಲೆ ಅಂತಂದರೆ ಇರಾಕ ಅಂತ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂತಂದರೆ ಅರಬ್ಬರ ಮೊದಲ ಎಲ್ಲಿ ಅಂದರೆ ಇವ್ರು ಇರಾಕ್ ಎಲ್ಲಿ ಬರ್ತಂತಂದರೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ ದಾಟಿ ಇರಾನ್ ದಾಟಿ ಇರಾಕ್ ಬರ್ತಾ ಹೋಗ್ತದೆ. ಇದು ಏನಪ್ಪ ಅಂದರೆ ಈ ಆಫ್ರಿಕಾ ಖಂಡ ಮತ್ತು ಯುರೋಪ್ ಖಂಡಗಳ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಇದು. ಅಲ್ಲಿ ಮೆಡಿಟೇರಿಯನ್ ಸಮುದ್ರ ನೋಡ್ತಾ ಹೋಗ್ತೀವಿ. ಅಲ್ಲಿ ಇರಾಕ್, ಅಲ್ಲಿಂದ ನೋಡಿ ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಿಂದ ಭಾರತಕ್ಕೆ ಬರ್ತಾಯಿದ್ರು ವ್ಯಾಪಾರಕ್ಕೋಸ್ಕರ. ಅದು ಹಡಗುಗಳ ಮುಖಾಂತರ ಬರ್ತಾಯಿದ್ರು. ಆಮೇಲೆ ನೋಡಿ, ಈ ಕೆಳಗಿನ ನೋಡಿ ಆಗಮನದಿಂದ ಭಾರತದಲ್ಲಿ ಅಂಕಗಣಿತ ಮತ್ತು ಬೀಜಗಣಿತ ಇತರ ದೇಶಗಳಿಗೆ ಪರಿಚಯವಾದವು ಅಂತಂದರೆ ಯಾರ ಆಗಮನದಿಂದ ಭಾರತದಲ್ಲಿ ಅಂಕಗಣಿತ ಮತ್ತು ಬೀಜಗಣಿತ ಪರಿಚಯ? ಅರಬ್ಬರ ಆಗಮನದಿಂದ. ಯಾರ ಆಗಮನದಿಂದ? ಅರಬ್ಬರ ಒಂದು ಆಗಮನದಿಂದ. ತದನಂತರ ಏನಂತಂದರೆ ಅರಬ್ಬರ ಏನಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ಕಾಸಿಮ್ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿಂಧ್ ಅರಸ ಯಾರಾಗಿದ್ದರು ಅಂತ ಐತಿ. ಅರಬ್ಬರ ಏನು ಆಗಮನ ಐತಲ್ಲ, ಏನು ಮೊಹಮ್ಮದ್ ಬಿನ್ ಕಾಸಿಮ್ ದಾಳಿ ಮಾಡಿದ್ನಲ್ಲ, ಆ ಸಂದರ್ಭ ಸಿಂಧ್ ಪ್ರಾಂತ್ಯದ ಒಬ್ಬ ಅರಸ ಯಾರು ಅಂತಂದರೆ ದಾಯಿರ ಅಂತ ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂತಂದರೆ ಈ ದಾಯಿರ. ಈ ದಾಯಿರ ಒಬ್ಬ ಶ್ರೇಷ್ಠ ರಾಜ. ನೋಡಿ, ಅಜ್ಜಾಜ ಪತ್ರ ಬರದ, ಏ ಹುಚ್ಚ ನಾಯಕ್ ನೀನು ಹಡಗಳನ್ನು ತೆಗೆದುಕೊಂಡು ನಕಾರಾತ್ಮಕ ಉತ್ತರ ಬರೆದ್ಬಿಟ್ಟು ಅವನಿಗೆ ಅಜ್ಜಾಜನಿ ಬೆಂಕಿ ಎತ್ತಿ ಬಿಡ್ತು. ಅಲ್ಲ, ಅವನು ಅನಾಹುತ ಪತ್ರ ಬರ್ನಲ್ಲಿ ಇವತ್ತ. ಅಲ್ಲ, ನಮ್ಮ ಹಡಗುಗಳು ಮಾತ್ರ ಅಲ್ಲೇ ಕಳ್ತನ ಆಗಿದೆ ನನಗೆ ಗೊತ್ತು, ಅದಕ್ಕೋಸ್ಕರ ಪತ್ರ ಬರ್ದ. ಏ ಅರೆ ಹುಚ್ಚ ಅಂತೇಳಿ ನನಗೆ ಪತ್ರ ಬರೀತಲ್ಲ ಅಂತೇಳಿ ಯಾರಪ್ಪ ಅಂದ್ರೆ ಅಜ್ಜಾಜ್ ಮತ್ತೆ ಮೊಹಮ್ಮದ್ ಬಿನ್ ಕಾಸಿಮ್ ಕಳಿಸ್ಕೊಡ್ತಾನೆ. ಅದು ಉಬೈದುಲ್ಲಾ ಖಾನ್ ಸುಣ್ಣಾಗಿ ಹೋಗ್ಬಿಡುತ್ತೆ ಮೊದಲದಾಗಿ. ಅಂದರೆ ಹೀಗೆ ಒಂದು ಅರಬ್ಬರ ಆಗಮನ ಒಂದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದೆ ಎಲ್ಲ ವಿಷಯಗಳನ್ನ ವಿಷಯ ಮಾಡ್ತಾ ಹೋಗೋಣ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅನಿಸಿಕೆಗಳನ್ನು ವ್ಯಕ್ತಪಡಿಸ್ರಿ. ನಿಮ್ಮ ಅನಿಸಿಕೆಗಳು ಕೂಡ ನಮ್ಮನ್ನು ಮುಂದೆ ದಾರಿ ಹೋಗುವಂತೆ ಮಾಡುತ್ತವೆ. ಓಕೆ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.